ಹಾಯ್ ವ್ಯೂವರ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಅಂಜು ಸ್ವಯಂ ಕಂಪ್ಯೂಟರ್ ಎಜುಕೇಷನ್. ಸ್ಟೇ ಹೋಮ್, ಸ್ಟೇ ಸೇಫ್. ಲಾಸ್ಟ್ ವಿಡಿಯೋದಲ್ಲಿ ಅಕೌಂಟಿಂಗ್ ರೂಲ್ಸ್ ಬಗ್ಗೆ ತಿಳ್ಕೊಂಡಿದ್ರಲ್ವಾ? ಈ ವಿಡಿಯೋದಲ್ಲಿ ಪೇಮೆಂಟ್ ಮತ್ತು ರೆಸಿಪ್ಟ್ ಟ್ರಾನ್ಸಾಕ್ಷನ್ಸ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ರೆಕಾರ್ಡ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೀವಿನ್ನೂ ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಟಚ್ ಮಾಡಿದ್ರೆ ನನ್ನ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಟ್ಯಾಲಿಯಲ್ಲಿ ಒಂದು ಕಂಪನಿ ಅಕೌಂಟ್ಸನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ನಾವು 3 ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಅದರಲ್ಲಿ ಮೊದಲನೇದು ಕಂಪನಿ ಕ್ರಿಯೇಟ್ ಮಾಡಬೇಕು, ಎರಡನೇದಾಗಿ ಲೆಡ್ಜರ್ಸು ಮತ್ತು ಗ್ರೂಪ್ಸನ್ನು ಕ್ರಿಯೇಟ್ ಮಾಡಬೇಕು, ಮೂರನೇದು ವೋಚರ್ ಎಂಟ್ರಿ ಮಾಡಬೇಕು. ಇದರಲ್ಲಿ ಆಲ್ರೆಡಿ ನಾವು ಕಂಪನಿನ ಹೇಗೆ ಕ್ರಿಯೇಟ್ ಮಾಡೋದು, ಆಲ್ಟರ್ ಮಾಡೋದು ಅನ್ನೋದನ್ನು ಕಲ್ತಿದ್ದೀವಿ. ಎರಡನೇದಾಗಿ ಸಿಂಗಲ್ ಮೋಡು ಮತ್ತು ಮಲ್ಟಿಪಲ್ ಮೋಡ್ ಎರಡರಲ್ಲೂ ಕೂಡ ಗ್ರೂಪ್ಸು ಮತ್ತು ಲೆಡ್ಜರ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು, ಕ್ಲಾಸಿಫೈ ಮಾಡೋದು ಅನ್ನೋದನ್ನು ಕಲ್ತಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ವೋಚರ್ ಎಂಟ್ರಿ ಹೇಗೆ ಮಾಡೋದು ಅನ್ನೋದನ್ನು ವಿತ್ ಎಕ್ಸಾಂಪಲ್ ಕಲ್ತ್ಕೊಳ್ಳೋಣ. ಲೆಕ್ಸೈಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಟ್ರಾನ್ಸಾಕ್ಷನ್ಸ್ 5 ಟ್ರಾನ್ಸಾಕ್ಷನ್ಸ್ ಇಲ್ಲಿದ್ದಾವೆ. 1 by 1 ಇದನ್ನು ನಾವು ರೆಕಾರ್ಡ್ ಮಾಡೋಣ. ಒಂದು ಕಡೆ ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಫಸ್ಟು ಎಜುಕೇಷನಲ್ ಮೋಡಲ್ಲಿ ಟ್ಯಾಲಿನ ಓಪನ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಟ್ರಾನ್ಸಾಕ್ಷನ್ ಏನಿದೆ ನೋಡಿ. ಮಿಸ್ಟರ್ ಮಂಜುನಾಥ್ ಸ್ಟಾರ್ಟೆಡ್ ಎ ಬಿಸ್ನೆಸ್ ಆಫ್ ಕಂಪ್ಯೂಟರ್ ಸೇಲ್ಸ್ ಆ್ಯಂಡ್ ಸರ್ವೀಸಸ್ ವಿತ್ ದ ನೇಮ್ ಲೆಕ್ಸೈಟ್ ಪ್ರೈವೇಟ್ ಲಿಮಿಟೆಡ್ ಇನ್ ಕೋಲಾರ್, ಕರ್ನಾಟಕ ಬೈ ಇನ್ವೆಸ್ಟಿಂಗ್ 10 lakh rupees. ಸೊ ಮಂಜುನಾಥ್ ಅನ್ನೋರು 10 lakh rupeesನ ಇನ್ವೆಸ್ಟ್ ಮಾಡಿ ಕಂಪ್ಯೂಟರ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಅವರ ಕಂಪನಿ ನೇಮ್, ಕಂಪನಿಗೆ ಹೆಸರು ಏನು ಕೊಟ್ಟಿದ್ದಾರೆ? ಲೆಕ್ಸೈಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ. ಸೊ ಈಗ ನಾವು ಲೆಕ್ಸೈಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪನಿನ ಕ್ರಿಯೇಟ್ ಮಾಡಬೇಕು. ಸೊ ಈಗ ಕಂಪನಿ ಇನ್ಫೋದಲ್ಲಿ ಕ್ರಿಯೇಟ್ ಕಂಪನಿಗೆ ಹೋಗಿ. ಸೊ ಕಂಪನಿ ಕ್ರಿಯೇಷನ್ ವಿಂಡೋ ಓಪನ್ ಆಗಿದೆ. ಸೊ ಇದರಲ್ಲಿ ನೀವು ಲೆಕ್ಸೈಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪನಿನ ಕ್ರಿಯೇಟ್ ಮಾಡಿ. ಲೆಕ್ಸೈಟ್ ಪ್ರೈವೇಟ್ ಲಿಮಿಟೆಡ್ ಎಂಟರ್ ಮಾಡಿ. ಅಡ್ರೆಸ್ಸು ಸದ್ಯಕ್ಕೆ ಏನೂ ಕೊಟ್ಟಿಲ್ಲ, ಜಸ್ಟ್ ಕೋಲಾರ್ ಅಂತ ಇದೆ. ಸೊ ಕೋಲಾರ್ ಅಂತ ಎಂಟರ್ ಮಾಡಿ. ಸೊ ಕಂಟ್ರಿ ಇಂಡಿಯಾ ಸೆಲೆಕ್ಟ್ ಮಾಡಿ. ಸ್ಟೇಟ್ ಬಂದು ಕರ್ನಾಟಕ. ಓಕೆ, ಸೊ ಪಿನ್ ಕೋಡ್ ಕೇಳ್ತಿದೆ. ಸೊ ಪಿನ್ ಕೋಡು ಎಂಟರ್ ಮಾಡ್ಬೋದು, ಇಲ್ಲ ಎಜುಕೇಷನಲ್ ಮೋಡಲ್ಲಿ ಸ್ಕಿಪ್ ಮಾಡ್ಬೋದು. ಓಕೆ, ಸೊ ಈ ಫೋನ್ ನಂಬರ್, ಮೊಬೈಲ್ ನಂಬರ್ ಎಲ್ಲ ಕೂಡ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ಫೈನಾನ್ಷಿಯಲ್ ಇಯರ್ ಬಿಗಿನ್ಸ್ ಫ್ರಮ್ ಅಂದರೆ ಈಗ ನ್ಯೂ ಕಂಪನಿ ಅವರು ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಫೈನಾನ್ಷಿಯಲ್ ಇಯರ್ ಬಂದು ನಾನು April 1st 2020 ಇದೆ, ಅಂದರೆ ಸೇಮ್ ಇಯರ್, ಈಗ ಕರೆಂಟ್ ಇಯರ್, ರನ್ನಿಂಗ್ ಇಯರ್. ಸೊ ಅದೇ ಇಲ್ಲಿ. ಸೊ ಬುಕ್ಸ್ ಬಿಗಿನಿಂಗ್ ಫ್ರಮ್ ಬೇಕಿದ್ರೆ ನೀವು ಇಲ್ಲಿ ಡೇಟನ್ನು ಚೇಂಜ್ ಮಾಡ್ಕೋಬೋದು. ಸೊ ನಾನಿಲ್ಲಿ April 1st ಅಂತಲೇ ಇಡ್ತೀನಿ. ಸೊ ಎಂಟರ್ ಮಾಡಿ. ಸೊ ಇನ್ನು ಮಿಕ್ಕಿದೆಲ್ಲ ಸೇಮ್ ಹೇಗಿದೆಯೋ ಹಾಗೆ ಇರಲಿ, ಅಕ್ಸೆಪ್ಟ್ ಮಾಡಿ. ಓಕೆ, ಲೆಫ್ಟ್ ಪೇನಲ್ಲಿ ನೋಡಿ ಲೆಕ್ಸೈಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪನಿ ಕ್ರಿಯೇಟ್ ಆಗಿದೆ. ಕಂಪನಿ ಈಗ ಓಪನಲ್ಲಿದೆ. ಓಕೆ, ಸೊ ನಮ್ಮದು ಫಸ್ಟ್ ಸ್ಟೆಪ್ ಕಂಪನಿ ಕ್ರಿಯೇಷನ್ ಆಗೋಯ್ತು. ಸೊ ಈಗ ಏನು ಮಾಡಬೇಕು? ಲೆಡ್ಜರ್ಸ್ನ ಕ್ರಿಯೇಟ್ ಮಾಡಬೇಕು ಅಲ್ವಾ? ಸೊ ಲೆಡ್ಜರ್ಸ್ನ ಕ್ರಿಯೇಟ್ ಮಾಡಬೇಕಂದ್ರೆ ಗೇಟ್ವೇ ಆಫ್ ಟ್ಯಾಲಿ, ಆಲ್ರೆಡಿ ಗೇಟ್ವೇ ಆಫ್ ಟ್ಯಾಲಿಯಲ್ಲಿದೆ. ಸೊ ಅದರಲ್ಲಿ ಮಾಸ್ಟರ್ಸ್ ಕೆಳಗಡೆ ಅಕೌಂಟ್ಸ್ ಇನ್ಫೋನ ಓಪನ್ ಮಾಡಿ. ಓಕೆ, ಸೊ ಇದರಲ್ಲಿ ಲೆಡ್ಜರ್ಸ್. ಸೊ ಲೆಡ್ಜರ್ಸು ಈಗ ನಾನು ಮಲ್ಟಿಪಲ್ ಲೆಡ್ಜರ್ಸ್ನ ಕ್ರಿಯೇಟ್ ಮಾಡೋಣ. ಸೊ ಮಲ್ಟಿಪಲ್ ಲೆಡ್ಜರ್ಸಲ್ಲಿ ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅಂಡರ್ ಗ್ರೂಪಲ್ಲಿ ಆಲ್ ಐಟಮ್ಸ್ ತೊಗೊಂಡ್ಬಿಟ್ರೆ ನೀವು ಎಲ್ಲ ಲೆಡ್ಜರ್ಸ್ನು ಒಂದೇ ಸಲ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ನೇಮ್ ಆಫ್ ದ ಲೆಡ್ಜರ್ ಕೇಳ್ತಾ ಇದೆ ನೋಡಿ. ಫಸ್ಟ್ ಟ್ರಾನ್ಸಾಕ್ಷನಲ್ಲಿ ನಾವು ಯಾವುದಕ್ಕೆ ಲೆಡ್ಜರ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ, ಮಂಜುನಾಥ್ ಅವರು 10 lakh rupeesನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಲ್ವಾ? ಸೊ ಇನ್ವೆಸ್ಟ್ಮೆಂಟ್ ಅನ್ನೋದು ಒಂದು ಲೆಡ್ಜರ್ನ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕು. ಇಲ್ಲ ನೀವು ಲೆಡ್ಜರ್ ನೇಮು ಇನ್ವೆಸ್ಟ್ಮೆಂಟ್ ಆದರೂ ಕೊಡ್ಬೋದು, ಅಥವಾ ಪರ್ಸನ್ ನೇಮ್, ಯಾರು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿದ್ದಾರೆ ಅಥವಾ ಯಾರು ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಿದ್ದಾರೆ ಅವರ ಹೆಸರಾದರೂ ಕೊಡ್ಬೋದು, ನೇಮ್ ಆಫ್ ದ ಲೆಡ್ಜರು. ಸೊ ಇದು ನಿಮಗೆ ಬಿಟ್ಟಿದ್ದು. ಮಂಜುನಾಥ್ ಆದರೂ ಕೊಡಿ ನೇಮ್ ಆಫ್ ದ ಲೆಡ್ಜರ್, ಅಥವಾ ಇನ್ವೆಸ್ಟ್ಮೆಂಟ್ ಆದರೂ ಕೊಡಿ. ನಾನೀಗ ಜಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕೊಡ್ತಾ ಇದ್ದೀನಿ. ಇನ್ವೆಸ್ಟ್ಮೆಂಟ್. ಸೊ ಅಂಡರ್ ಗ್ರೂಪ್ ಏನು ಬರುತ್ತೆ? ಕ್ಯಾಪಿಟಲ್ ಅಕೌಂಟ್ ಬರುತ್ತೆ. ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇರೋದಕ್ಕೆ ಹಾಕ್ತಾ ಇರುವಂಥ ಅಮೌಂಟು ನಮಗೆ ಕ್ಯಾಪಿಟಲ್ ಅಕೌಂಟಲ್ಲಿ ಬರುತ್ತೆ. ಸೊ ಬಿಸ್ನೆಸ್ ಕ್ಯಾಪಿಟಲ್ ಅಲ್ವಾ ಇದು. ಸೊ ಇಲ್ಲಿ ಅಂಡರ್ ಗ್ರೂಪಲ್ಲಿ ಕ್ಯಾಪಿಟಲ್ ಅಕೌಂಟ್ನ ಸೆಲೆಕ್ಟ್ ಮಾಡಿ ಎಂಟರ್ ಮಾಡಿ. ಓಕೆ, ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅಂತ ಕೊಟ್ಟಿದೆಯಲ್ವಾ? ಓಪನಿಂಗ್ ಬ್ಯಾಲೆನ್ಸಲ್ಲಿ ನೀವಿಲ್ಲಿ ಅಮೌಂಟ್ ಕೊಡಬಾರದು. ಓಕೆ, ಓಪನಿಂಗ್ ಬ್ಯಾಲೆನ್ಸಲ್ಲಿ ಅಮೌಂಟ್ ಯಾವಾಗ ಕೊಡ್ತೀವಿ ಅಂತ ಹೇಳಿದ್ರೆ, ಎಕ್ಸಿಸ್ಟಿಂಗ್ ಕಂಪನಿ ಆದರೆ
ಅಂದರೆ ಆಲ್ರೆಡಿ ಕಂಪನಿ ಇದ್ದು ಲಾಸ್ಟ್ ಇಯರ್ ಅಕೌಂಟ್ಸ್ನ ಈ ಇಯರ್ಗೆ ನಾವು ಕಂಟಿನ್ಯೂ ಮಾಡೋದಾದರೆ ಮಾತ್ರ ನಾವು ಲೆಡ್ಜರ್ಸಲ್ಲಿ ಓಪನಿಂಗ್ ಬ್ಯಾಲೆನ್ಸ್ನ ಕೊಡ್ತೀವಿ. ಈಗ ಇದು ನ್ಯೂ ಕಂಪನಿ ಅಲ್ವಾ, ಸೊ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇರೋದು, ಹಾಗಾಗಿ ಓಪನಿಂಗ್ ಬ್ಯಾಲೆನ್ಸು ನಾವು ಏನೂ ಕೊಡಬಾರ್ದು, ಜಸ್ಟ್ ಲೆಡ್ಜರ್ ಮಾತ್ರ ಕ್ರಿಯೇಟ್ ಮಾಡಿ. ಈಗ ಎರಡನೇ ಟ್ರಾನ್ಸಾಕ್ಷನ್ ನೋಡಿ, ದ ಕಂಪನಿ ರೆಂಟೆಡ್ ಎ ಗೋಡೌನ್ ಆ್ಯಂಡ್ ಪೇಡ್ ಎ ಸೆಕ್ಯೂರಿಟಿ ಡೆಪಾಸಿಟ್ ಆಫ್ ₹1 lakh ಬೈ ಕ್ಯಾಶ್ ಅಂತ ಇದೆ. ಓಕೆ, ಸೊ ಇದರಲ್ಲಿ ಏನು ಲೆಡ್ಜರ್ ಬರುತ್ತಪ್ಪ ಅಂದರೆ ಸೆಕ್ಯೂರಿಟಿ ಡೆಪಾಸಿಟ್. ಓಕೆ, ಗೋಡೌನ್ಗೆ ಸೆಕ್ಯೂರಿಟಿ ಡೆಪಾಸಿಟ್ನ ಪೇ ಮಾಡ್ತಾ ಇರೋದು. ಸೊ ಹಾಗಾಗಿ ಸೆಕ್ಯೂರಿಟಿ ಡೆಪಾಸಿಟ್ ಫಾರ್ ಗೋಡೌನ್ ಅಂತ ಲೆಡ್ಜರ್ನ ಕ್ರಿಯೇಟ್ ಮಾಡಿ. ಸೆಕ್ಯೂರಿಟಿ ಡೆಪಾಸಿಟ್ ಫಾರ್ ಗೋಡೌನ್. ಸೊ ಇದು ಯಾವುದ್ರಲ್ಲಿ ಬರುತ್ತೆ, ನಮಗೆ ಡೆಪಾಸಿಟ್ಸಲ್ಲಿ ಬರುತ್ತೆ. ಸೆಕ್ಯೂರಿಟಿ ಡೆಪಾಸಿಟ್ಸ್ ಎಲ್ಲ ಕೂಡ ನಮಗೆ ಡೆಪಾಸಿಟ್ಸಲ್ಲಿ ಬರುತ್ತೆ. ಸೊ ಡೆಪಾಸಿಟ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಂದರೆ ಇದು ಅಸೆಟ್. ಎಂಟರ್ ಮಾಡಿ. ಸೊ ಮೂರನೇದರಲ್ಲಿ ಏನು ಬರುತ್ತೆ ನೋಡಿ, ಪೇಯ್ಡ್ ಕ್ಯಾಶ್ ಟುವರ್ಡ್ಸ್ ದ ಪರ್ಚೇಸ್ ಆಫ್ ಫರ್ನಿಚರ್ 50,000. ಸೊ ಫರ್ನಿಚರ್ನ ಪರ್ಚೇಸ್ ಮಾಡಿದ್ದಾರೆ, 50,000 ರೂಪೀಸ್ನ ಪೇ ಮಾಡಿ. ಸೊ ಇದರಲ್ಲಿ ನಮ್ಗೆ ಏನು ಬರುತ್ತೆ, ಫರ್ನಿಚರ್ ಅನ್ನೋದು ಲೆಡ್ಜರ್ ಬರುತ್ತೆ. ಸೊ ಫರ್ನಿಚರ್ ಅಕೌಂಟ್ ಅಂದರೆ ಅವರ ಬಿಸ್ನೆಸ್ ಮೈಂಟೆನೆನ್ಸ್ಗೋಸ್ಕರ ಫರ್ನಿಚರ್ನ ಪರ್ಚೇಸ್ ಮಾಡಿದ್ದಾರೆ. ಸೊ ಫರ್ನಿಚರ್ ಬಂದು ಫಿಕ್ಸ್ಡ್ ಅಸೆಟ್ಸ್ ಗ್ರೂಪಲ್ಲಿ ಬರುತ್ತೆ. ಓಕೆ, ಸೊ ಫಿಕ್ಸ್ಡ್ ಅಸೆಟ್ಸ್ನ ಸೆಲೆಕ್ಟ್ ಮಾಡಿ, ಎಂಟರ್ ಮಾಡಿ. ಸೊ ನೆಕ್ಸ್ಟ್ ನಾಲ್ಕನೇದು ಏನಿದೆ, ನಮಗೆ 10,000 ರೂಪೀಸ್ ಕ್ಯಾಶ್ ರಿಸೀವ್ಡ್ ಅಸ್ ಕಮಿಷನ್ ಅಂತ ಇದೆ. ಸೊ ಕಮಿಷನ್ನ 10,000 ರೂಪೀಸ್ನ ರಿಸೀವ್ ಮಾಡಿಕೊಂಡಿದೆ ಕಂಪನಿ. ಸೊ ಇಲ್ಲಿ ಕಮಿಷನ್ ಅನ್ನೋದಕ್ಕೆ ಒಂದು ಲೆಡ್ಜರ್ನ ಕ್ರಿಯೇಟ್ ಮಾಡಿ. ಕಮಿಷನ್ ಅನ್ನೋದು ನಮಗೆ ಬರ್ತಾ ಇರೋವಂಥ ಇನ್ಕಮ್ ಅಲ್ವಾ, ಸೊ ಇದನ್ನು ಅಂಡರ್ ಗ್ರೂಪ್ ಬಂದು ಡೈರೆಕ್ಟ್ ಇನ್ಕಮಲ್ಲಿ ಕೊಡಿ. ಸೊ ಇಲ್ಲಿ ಡೈರೆಕ್ಟ್ ಇನ್ಕಮ್ನ ಸೆಲೆಕ್ಟ್ ಮಾಡಿ, ಎಂಟರ್. ನೆಕ್ಸ್ಟು 5ನೇ ಟ್ರಾನ್ಸಾಕ್ಷನ್ ಏನಿದೆ, ಪೇ ಕ್ಯಾಶ್ ಟುವರ್ಡ್ಸ್ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ 3 ಎಕ್ಸ್ಪೆನ್ಸಸ್ ಇದೆ, ಒಂದು ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ಟೆಲಿಫೋನ್ ಆರ್ ಫ್ಯಾಕ್ಸ್ ಚಾರ್ಜಸ್. ಸೊ ಈ 3ಕ್ಕೂ ಕೂಡ ಲೆಡ್ಜರ್ಸ್ನ ಕ್ರಿಯೇಟ್ ಮಾಡಬೇಕು. 3 ಲೆಡ್ಜರ್ಸ್ನ ಕ್ರಿಯೇಟ್ ಮಾಡಿ. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಮೊದಲನೇದಾಗಿ. ಸೊ ಇದು ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಎಕ್ಸ್ಪೆನ್ಸಸ್ ಅಲ್ವಾ, ಸೊ ಇದನ್ನು ಡೈರೆಕ್ಟ್ ಎಕ್ಸ್ಪೆನ್ಸಸ್ಸಲ್ಲಿ ಸೆಲೆಕ್ಟ್ ಮಾಡಿ. ಸೊ ನೆಕ್ಸ್ಟ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಇದು ಕೂಡ ಎಕ್ಸ್ಪೆನ್ಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಟೆಲಿಫೋನ್ ಆರ್ ಫ್ಯಾಕ್ಸ್ ಚಾರ್ಜಸ್. ಸೊ ಟೆಲಿಫೋನ್ ಆರ್ ಫ್ಯಾಕ್ಸ್ ಚಾರ್ಜಸ್, ಸೊ ಇದು ಟೆಲಿಫೋನ್ ಫ್ಯಾಕ್ಸ್ ಚಾರ್ಜಸ್ ನಮಗೆ ಎವ್ರಿ ಮಂತ್ ಬರುತ್ತೆ ಅಲ್ವಾ, ಸೊ ದೇರ್ ಇಸ್ ಎ ಫಿಕ್ಸ್ಡ್ ಪೀರಿಯಡ್. ಸೊ ಹಾಗಾಗಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಸೆಲೆಕ್ಟ್ ಮಾಡಿ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಓಕೆ, ಸೊ ಇಷ್ಟೇ 5 ಟ್ರಾನ್ಸಾಕ್ಷನ್ಸ್ಗೂ ಕೂಡ ನಾವು ಲೆಡ್ಜರ್ಸ್ನ ಕ್ರಿಯೇಟ್ ಮಾಡಿದ್ದೀವಿ. ಸೊ ಈಗ ಇದನ್ನು ಎಂಟರ್ ಮಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನೋಡಿ, ನೀವು ಅಕ್ಸೆಪ್ಟ್ ಮಾಡಬೇಕು, ಅಕ್ಸೆಪ್ಟ್ ಮಾಡಿಬಿಟ್ಟೆ ನೀವು ಎಸ್ಕೇಪ್ ಕೀನ ಪ್ರೆಸ್ ಮಾಡಬೇಕು. ಇಲ್ಲಿ ಅಕ್ಸೆಪ್ಟ್ ಮಾಡ್ದಿರ ಎಸ್ಕೇಪ್ ಕೀ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಸೊ ನೀವು ಮಾಡಿರೋ ಲೆಡ್ಜರ್ಸ್ ಎಲ್ಲ ಕೂಡ ಅಕ್ಸೆಪ್ಟ್ ಆಗೋದಿಲ್ಲ, ಅದು ಮತ್ತೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಎಂಟರ್ ಮಾಡಿ ಅಕ್ಸೆಪ್ಟ್ ಮಾಡಿ. ಸೊ ಈಗ ನೋಡಬೇಕು ಅಂತ ಹೇಳಿದ್ರೆ ಮಲ್ಟಿಪಲ್ ಲೆಡ್ಜರ್ಸ್ಗೆ ಹೋಗಿ ಡಿಸ್ಪ್ಲೇ ಅಂತ ಕೊಡಿ. ಸೊ ಇದರಲ್ಲಿ ಆಲ್ ಐಟಮ್ ಸೆಲೆಕ್ಟ್ ಮಾಡಿ. ನೋಡಿ ಏನೇನು ಲೆಡ್ಜರ್ಸ್ನ ಕ್ರಿಯೇಟ್ ಮಾಡಿದ್ದೀರಾ, ಅದ್ರ ಜೊತೆಗೆ ನಿಮಗೆ ಕ್ಯಾಶ್ ಲೆಡ್ಜರ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಲೆಡ್ಜರ್ ಎರಡೂ ಕೂಡ ಆಟೋಮೆಟಿಕ್ಕಾಗಿ ಟ್ಯಾಲಿ ಅನ್ನೋದು ಕ್ರಿಯೇಟ್ ಮಾಡಿ ಕೊಡುತ್ತೆ. ಓಕೆ, ಸೊ ಇದು ಲೆಡ್ಜರ್ಸ್ ಕ್ರಿಯೇಷನ್ ಆಯಿತು. ಸೊ ನೆಕ್ಸ್ಟ್ ನಮ್ಗೆ ಹೋಗಬೇಕಾಗಿರೋದು ವೋಚರ್ಸ್ ಎಂಟ್ರಿಗೆ ಅಲ್ವಾ. ಸೊ ಇದು ಮೇನ್ ಇವತ್ತಿನ ಕ್ಲಾಸಲ್ಲಿ ನಾವು ಕಲಿಬೇಕಾಗಿರೋದು ವೋಚರ್ಸ್ ಎಂಟ್ರಿ. ಓಕೆ, ಸೊ ಎಸ್ಕೇಪ್ ಕೀ ಪ್ರೆಸ್ ಮಾಡಿ ಹಿಂದೆ ಬನ್ನಿ, ಮತ್ತು ಎಸ್ಕೇಪ್ ಕೀ ಪ್ರೆಸ್ ಮಾಡಿ. ಓಕೆ, ಸೊ ಗೇಟ್ವೇ ಆಫ್ ಟ್ಯಾಲಿ ಬರೋವರೆಗೂ ಕೂಡ ಎಸ್ಕೇಪ್ ಕೀನ ಪ್ರೆಸ್ ಮಾಡಿ. ಗೇಟ್ವೇ ಆಫ್ ಟ್ಯಾಲಿ ಬಂತಲ್ವಾ. ಸೊ ಈಗ ನಾವು ವೋಚರ್ಸ್ ಎಂಟ್ರಿ ಮಾಡಬೇಕು ಅಂದರೆ, ಸೊ ಇಲ್ಲಿ ಮಾಸ್ಟರ್ಸ್ ಕೆಳಗಡೆ ಮೇನ್ ಹೆಡಿಂಗ್ ನಿಮಗೆ ಟ್ರಾನ್ಸಾಕ್ಷನ್ಸ್ ಅಂತ ಇದೆಯಲ್ವಾ, ಈ ಟ್ರಾನ್ಸಾಕ್ಷನ್ಸಲ್ಲಿ ಅಕೌಂಟಿಂಗ್ ವೋಚರ್ಸ್ ಅಂತ ಆಪ್ಷನ್ ಇದೆ. ಈ ಅಕೌಂಟಿಂಗ್ ವೋಚರ್ಸ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಅಕೌಂಟಿಂಗ್ ವೋಚರ್ ಕ್ರಿಯೇಷನ್ ವಿಂಡೋ ಓಪನ್ ಆಯಿತು. ಇದರಲ್ಲಿ ನೋಡಿ ನಾವು ಯಾವ ಕಂಪನಿಯಲ್ಲಿ ವೋಚರ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಇಲ್ಲಿ ಕಂಪನಿ ನೇಮ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಲೆಕ್ಸೆಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿ ನೇಮ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಮತ್ತು ವೋಚರ್ ಬಂದುಬಿಟ್ಟು ಇವಾಗ ನಾವು ಪೇಮೆಂಟ್ ವೋಚರಲ್ಲಿ ಇದ್ದೀವಿ, ಪೇಮೆಂಟ್ ನಂಬರ್ 1
ನೋಡಿ ಓಚರಲ್ಲಿ ಇದ್ದೀವಿ. ಈಗ ನಾವು ಫಸ್ಟ್ ಒನ್ ಎಂಟ್ರಿ ಮಾಡಬೇಕು. ಸೊ ಫಸ್ಟ್ ಟ್ರಾನ್ಸಾಕ್ಷನಲ್ಲಿ ಕಂಪನಿನ ಕ್ರಿಯೇಟ್ ಮಾಡಿದ್ವಿ, ಬಟ್ ಇನ್ವೆಸ್ಟ್ಮೆಂಟ್ ಅಂತ ಒಂದು 10 ಲ್ಯಾಕ್ ರುಪೀಸು ಮಂಜುನಾಥ್ ಅನ್ನೋರು ಬಿಸ್ನೆಸ್ಗೆ ಹಾಕ್ತಾ ಇದ್ದಾರೆ. ಸೊ ಇದನ್ನು ಬಿಸ್ನೆಸ್ಸು ಇನ್ವೆಸ್ಟ್ಮೆಂಟ್ ಅಮೌಂಟನ್ನು ರಿಸೀವ್ ಮಾಡ್ಕೊತಾ ಇದೆ. ಸೊ ಹಾಗಾಗಿ ನಾವು ಬಿಸ್ನೆಸ್ಗೆ ಹಾಕುವಂಥ ಇನ್ವೆಸ್ಟ್ಮೆಂಟ್ನ ರಿಸಿಪ್ಟ್ ವೋಚರ್ಗೆ ಹಾಕಬೇಕು. ಅಂದರೆ ಬಿಸ್ನೆಸ್ ಅಮೌಂಟನ್ನು ರಿಸೀವ್ ಮಾಡ್ಕೊಳ್ತಾ ಇದೆಯಲ್ವಾ, ಸೊ ಹಾಗಾಗಿ ನಾವು ಇದನ್ನು ರಿಸಿಪ್ಟ್ ವೋಚರ್ಗೆ ಹಾಕಬೇಕು. ಸೊ ರಿಸಿಪ್ಟ್ ವೋಚರ್ಗೆ ಹಾಕಬೇಕು ಅಂತ ಹೇಳಿದ್ರೆ, ಸೊ ಈಗ ನಾವು ಅದಕ್ಕೆ ಶಾರ್ಟ್ಕಟ್ ಕೀ F6. ಆಲ್ರೆಡಿ ನಾನು ವೋಚರ್ಸ್ ಕ್ಲಾಸ್ ಹೇಳಬೇಕಂದ್ರೆ ಪ್ರತಿಯೊಂದಕ್ಕೂ ಕೂಡ ಶಾರ್ಟ್ಕಟ್ ಕೀಸ್ ಹೇಳಿದ್ದೀನಿ, ಪ್ರತಿಯೊಂದು ವೋಚರ್ಗೂ ಕೂಡ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಸೊ ಈಗ ನಾನು ರೆಸಿಪ್ಟ್ ವೋಚರ್ಗೆ ಹೋಗಬೇಕಂದ್ರೆ F6 ಕೀ ಪ್ರೆಸ್ ಮಾಡಬೇಕು. ಫಂಕ್ಷನ್ ಕೀಸ್ ಇದೆಯಲ್ವಾ ಕೀಬೋರ್ಡಲ್ಲಿ, ಸೊ ಅದರಲ್ಲಿ F6 ಕೀ ಅದನ್ನು ಪ್ರೆಸ್ ಮಾಡಿ ನೋಡಿ ರೆಸಿಪ್ಟ್ ನಂಬರ್ 1 ಅಂತ ಬಂತು. ಓಕೆ, ಇಲ್ಲಿ ನೀವು ಅಕೌಂಟ್ ಹತ್ರ ಸ್ಪೇಸ್ ಬಾರ್ ಇದೆಯಲ್ವಾ ಕೀ, ಆ ಸ್ಪೇಸ್ ಬಾರ್ ಕೀನ ನೀವು ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಲಿಸ್ಟ್ ಆಫ್ ಲೆಜ್ಜರ್ ಅಕೌಂಟ್ಸಲ್ಲಿ ನಿಮಗೆ ಅಲ್ಲಿ ಏನು ಸೂಟ್ ಆಗುತ್ತಾ ಆ ಒಂದು ಲೆಜ್ಜರ್ಸ್ ನಿಮಗೆ ಇಲ್ಲಿ ಲಿಸ್ಟ್ ಆಗುತ್ತೆ. ಸೊ ಇಲ್ಲಿ ನಮ್ಗೆ ಇವಾಗ ಬ್ಯಾಂಕ್ ಅಕೌಂಟ್ಸ್ ನಾವೇನು ಕ್ರಿಯೇಟ್ ಮಾಡಿಲ್ಲ, ಬರೀ ಕ್ಯಾಶ್ ಇದೆ. ಸೊ ಹಾಗಾಗಿ ಕ್ಯಾಶನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಪರ್ಟಿಕ್ಯುಲರ್ಸ್ ಕೇಳ್ತಾ ಇದೆ ಇಲ್ಲಿ. ಸೊ ಪರ್ಟಿಕ್ಯುಲರ್ಸ್ ಬಂದುಬಿಟ್ಟು ಇಲ್ಲಿ ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್ ಅಂತ ನೀವು ಇಲ್ಲಿ ಟೈಪ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಒಂದು ಸ್ಪೇಸ್ ಬಾರ್ ಪ್ರೆಸ್ ಮಾಡಿದ್ರೆ ನಿಮಗೆ ಲೆಜ್ಜರ್ ಅಕೌಂಟ್ಸ್ ಎಲ್ಲ ಕೂಡ ರೈಟ್ ಸೈಡು ಡಿಸ್ಪ್ಲೇ ಆಗುತ್ತೆ. ಅಲ್ಲಿ ಇನ್ವೆಸ್ಟ್ಮೆಂಟ್ನ ಸೆಲೆಕ್ಟ್ ಮಾಡಿ. ಓಕೆ, ಎಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಿದ್ದಾರೆ? 10 ಲ್ಯಾಕ್ ಅಲ್ವಾ. ಸೊ 10 ಲ್ಯಾಕನ್ನು ಇಲ್ಲಿ ನೀವು ಕೊಡಿ. ಅಮೌಂಟ್ ಕೆಳಗಡೆ 10 ಲ್ಯಾಕ್ ಎಂಟರ್ ಕೀ ಪ್ರೆಸ್ ಮಾಡಿ. ಓಕೆ, ಸೊ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಂದರೆ ಇವಾಗ ನಮಗೆ ಕ್ಯಾಶ್ ಅಕೌಂಟಲ್ಲಿ ಎಷ್ಟು ಅಮೌಂಟ್ ಇದೆ? 10 ಲ್ಯಾಕ್ ಅನ್ನೋದು ಇದೆ. ಸೊ ಎಂಟರ್ ಮಾಡಿ. ಸೊ ನರೇಷನ್ ಬೇಕಿದ್ರೆ ಏನಾದರೂ ಕೊಡ್ಬೋದು, ಅಂದರೆ ಅದಕ್ಕೆ ಏನಾದರೂ ಸಂಬಂಧಪಟ್ಟಿರೋ ನೋಟ್ಸ್ ಏನಾದರೂ ಇದ್ದರೆ ಅಲ್ಲಿ ಕೊಡ್ಬೋದು. ಸೊ ಅಕ್ಸೆಪ್ಟ್ ಮಾಡಿ. ಓಕೆ, ಸೊ ಫಸ್ಟ್ ಟ್ರಾನ್ಸಾಕ್ಷನ್ನ ನಾವು ರೆಕಾರ್ಡ್ ಮಾಡಿ ಆಯಿತು ರೆಸಿಪ್ಟ್ ವೋಚರಲ್ಲಿ. ಸೊ ಈಗ ಎರಡನೇದು, ದ ಕಂಪನಿ ರೆಂಟೆಡ್ ಎ ಗೋಡೌನ್ ಆ್ಯಂಡ್ ಪೇಯ್ಡ್ ಎ ಸೆಕ್ಯೂರಿಟಿ ಡೆಪಾಸಿಟ್ ಆಫ್ ರುಪೀಸ್ 1 ಲ್ಯಾಕ್ ಬೈ ಕ್ಯಾಶ್. ಓಕೆ, ಸೊ ಮಂಜುನಾಥ್ ಅನ್ನೋರು ಅವರ ಬಿಸ್ನೆಸ್ಗೋಸ್ಕರ ಒಂದು ಗೋಡೌನ್ನ ರೆಂಟಿಗೆ ತಗೊತಾ ಇದ್ದಾರೆ. ಸೊ ಗೋಡೌನ್ನ ರೆಂಟಿಗೆ ತಗೋಬೇಕಂದ್ರೆ ಸೆಕ್ಯೂರಿಟಿ ಡೆಪಾಸಿಟ್ನ 1 ಲ್ಯಾಕ್ ರುಪೀಸು ಬೈ ಕ್ಯಾಶ್ ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಅವರು ಪೇಮೆಂಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಈಗ ಇದನ್ನು ಪೇಮೆಂಟ್ ವೋಚರಲ್ಲಿ ನಾವು ರೆಕಾರ್ಡ್ ಮಾಡಬೇಕು. ಪೇಮೆಂಟ್ ವೋಚರ್ಗೆ ಹೋಗಬೇಕು ಅಂದರೆ ನಾವು ಏನು ಪ್ರೆಸ್ ಮಾಡಬೇಕು? F5 ಪ್ರೆಸ್ ಮಾಡಬೇಕು. F5 ಪ್ರೆಸ್ ಮಾಡಿ ನೋಡಿ, ಪೇಮೆಂಟ್ ನಂಬರ್ 1 ಅಂತ ತೋರಿಸ್ತಾ ಇದೆ. ಅಂದರೆ ಕಂಪನಿಯಿಂದ ಆಗ್ತಾ ಇರೋವಂಥ ಮೊದಲನೇ ಪೇಮೆಂಟ್ ಅಂತ. ಇಲ್ಲಿ ಅಕೌಂಟ್ ಏನು ಪೇ ಮಾಡ್ತಾ ಇದ್ದೀವಿ ನಾವು? ಥ್ರೂ ಬ್ಯಾಂಕಾ ಕ್ಯಾಶಾ? ಸೊ ಇಲ್ಲಿ ಕೂಡ ನಾವು ಕ್ಯಾಶ್ ಪೇ ಮಾಡ್ತಾ ಇದ್ದೀವಿ. ಸೊ ಕ್ಯಾಶ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಪರ್ಟಿಕ್ಯುಲರ್ಸ್ ಅಂದರೆ ಏನಕ್ಕೋಸ್ಕರ ಪೇ ಮಾಡ್ತಾ ಇದ್ದೀವಿ? ಸೊ ಆಲ್ರೆಡಿ ನಾವಿಲ್ಲಿ ಲೆಜ್ಜರ್ ಕ್ರಿಯೇಟ್ ಮಾಡಿದ್ದೀವಲ್ವ, ಸೆಕ್ಯೂರಿಟಿ ಡೆಪಾಸಿಟ್ ಫಾರ್ ಗೋಡೌನ್ ಅಂತ. ಆ ಲೆಜ್ಜರ್ನ ಸೆಲೆಕ್ಟ್ ಮಾಡಿ. ಅಮೌಂಟ್ ಎಷ್ಟು ಪೇ ಮಾಡ್ತಾ ಇದ್ದೀವಿ? 1 ಲ್ಯಾಕ್ ಪೇ ಮಾಡ್ತಾ ಇದ್ದೀವಿ. ಸೊ 1 ಲ್ಯಾಕನ್ನು ಇಲ್ಲಿ ಅಮೌಂಟ್ ಕೆಳಗಡೆ ಎಂಟರ್ ಮಾಡಿ. ಓಕೆ, ಸೊ ಅಮೌಂಟ್ ಎಂಟರ್ ಮಾಡಿ, ಎಂಟರ್ ಕೀ ಪ್ರೆಸ್ ಮಾಡಿ. ಇನ್ನೂ ಒಂದು ಎಂಟರ್ ಕೀ ಪ್ರೆಸ್ ಮಾಡಿ. ಸೊ ನರೇಷನ್ ಬೇಕಿದ್ರೆ ಕೊಡ್ಬೋದು, ಇಲ್ಲಾಂದರೆ ಎಂಟರ್ ಕೀ ಪ್ರೆಸ್ ಮಾಡಿ ಅಕ್ಸೆಪ್ಟ್ ಮಾಡಿ. ಓಕೆ, 2 ಟ್ರಾನ್ಸಾಕ್ಷನ್ನ ನಾವು ರೆಕಾರ್ಡ್ ಮಾಡಿ ಆಯಿತು. ಈಗ 3ನೇ ಟ್ರಾನ್ಸಾಕ್ಷನ್ ನೋಡೋಣ. ಪೇಯ್ಡ್ ಕ್ಯಾಶ್ ಟುವರ್ಡ್ಸ್ ದ ಪರ್ಚೇಸ್ ಆಫ್ ಫರ್ನಿಚರ್. ಸೊ ಫರ್ನಿಚರ್ ಅನ್ನೋದು ಇಲ್ಲಿ ನಮಗೆ ಫಿಕ್ಸ್ಡ್ ಅಸೆಟ್ಸ್ ಅಲ್ವಾ. ಫಿಕ್ಸ್ಡ್ ಅಸೆಟ್ ಪರ್ಚೇಸ್ಗೂ ಕೂಡ ನಾವು ಅಮೌಂಟನ್ನು ಪೇ ಮಾಡ್ತಾ ಇದ್ದೀವಿ. ಸೊ ಅಂದರೆ ಫಿಕ್ಸ್ಡ್ ಅಸೆಟ್ ಪರ್ಚೇಸಸ್ಸು ಕೂಡ ನಾವಿಲ್ಲಿ ಕ್ಯಾಶ್ ಪರ್ಚೇಸ್ ಆದರೆ ನಾವು ಅದನ್ನು ಪೇಮೆಂಟ್ ವೋಚರಲ್ಲೇ ನಾವು ರೆಕಾರ್ಡ್ ಮಾಡ್ತೀವಿ. ಸೊ ಈಗ ಪೇಮೆಂಟ್ ನಂಬರ್ 2 ಪೇಮೆಂಟ್ ವೋಚರಲ್ಲೇ ಇದೆ. ಸೊ ಇಲ್ಲಿ ಇಲ್ಲಿ ಅಕೌಂಟ್ ಬಂದುಬಿಟ್ಟು ಕ್ಯಾಶ್ ಅಕೌಂಟ್. ಸೊ ಕ್ಯಾಶನ್ನು ಸೆಲೆಕ್ಟ್ ಮಾಡಿ. ಪರ್ಟಿಕ್ಯುಲರ್ಸ್ ಬಂದುಬಿಟ್ಟು ಯಾವುದಕ್ಕೆ ಪೇ ಮಾಡ್ತಿದ್ದೀವಿ? ಫರ್ನಿಚರ್ ಪರ್ಚೇಸ್. ಸೊ ಫರ್ನಿಚರ್ನ ಸೆಲೆಕ್ಟ್ ಮಾಡಿ. ಎಷ್ಟು ಅಮೌಂಟ್? 50,000. 50,000 ಎಂಟರ್ ಮಾಡಿ, ಎಂಟರ್ ಕೀ ಪ್ರೆಸ್ ಮಾಡಿ. ಓಕೆ, ಸೊ ಇದು ಕೂಡ ರೆಕಾರ್ಡ್ ಮಾಡಿ ಆಯಿತು. ಸೊ ನೆಕ್ಸ್ಟ್ ಒನ್, 10,000 ರುಪೀಸ್ ಕ್ಯಾಶ್ ರಿಸೀವ್ಡ್ ಆಸ್ ಕಮಿಷನ್. ಯಾವುದೋ ಒಂದು ಕಮಿಷನ್ ಅಮೌಂಟು 10,000 ರುಪೀಸು ಬಿಸ್ನೆಸ್ ರಿಸೀವ್ ಮಾಡ್ಕೊಂಡಿದೆ. ಸೊ ಇದನ್ನು ರಿಸೀವ್ ಮಾಡ್ಕೊಂಡಿದೆ ಅಂದರೆ ನಮಗೆ ರೆಸಿಪ್ಟ್ ವೋಚರಲ್ಲಿ ಬರಬೇಕು. ಅಂದರೆ ಯಾವುದೇ ಅಮೌಂಟ್ ಕಂಪನಿ ಅಥವಾ ಬಿಸ್ನೆಸ್ ರಿಸೀವ್ ಮಾಡಿಕೊಂಡ್ರೆ ಅದನ್ನು ನಾವು ರೆಸಿಪ್ಟ್ ವೋಚರಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ರೆಸಿಪ್ಟ್ ವೋಚರ್ಗೆ ಹೋಗಬೇಕಂದ್ರೆ ಮತ್ತೆ F6ನ ಪ್ರೆಸ್ ಮಾಡಿ. ಓಕೆ, ರೆಸಿಪ್ಟ್ ನಂಬರ್ 2. ಸೊ ಇಲ್ಲಿ ಕ್ಯಾಶ್ ಅಲ್ವಾ ನಾವು ರಿಸೀವ್ ಮಾಡ್ಕೊತಾ ಇರೋದು. ಸೊ ಇಲ್ಲಿ ಕ್ಯಾಶ್ ಅಕೌಂಟ್ನ ಸೆಲೆಕ್ಟ್ ಮಾಡಿ. ಅಕೌಂಟಲ್ಲಿ ಇಲ್ಲಿ ಪರ್ಟಿಕ್ಯುಲರ್ಸ್ ಏನು ರಿಸೀವ್ ಮಾಡ್ಕೊತಾ ಇದ್ದೀವಿ? ಕಮಿಷನ್ ಅಮೌಂಟ್. ಸೊ ಇಲ್ಲಿ ಕಮಿಷನ್ ಸೆಲೆಕ್ಟ್ ಮಾಡಿ. ಅಮೌಂಟ್ ಕೆಳಗಡೆ ಎಷ್ಟು ಅಮೌಂಟ್ ರಿಸೀವ್ ಮಾಡ್ಕೊತಾ ಇದ್ದೀವಿ ಎಂಟರ್ ಮಾಡಿ. 10,000 ಅಲ್ವಾ. ಸೊ 10,000 ಎಂಟರ್. ಇನ್ನೂ ಒಂದು ಎಂಟರ್ ಕೀ ಪ್ರೆಸ್ ಮಾಡಿ. ಎಂಟರ್, ಅಕ್ಸೆಪ್ಟ್ಗೆ ಎಂಟರ್. ಓಕೆ, ಸೊ 4 ಟ್ರಾನ್ಸಾಕ್ಷನ್ಸು ಕೂಡ ನಾವು ರೆಕಾರ್ಡ್ ಮಾಡಿ ಆಯಿತು. ನೆಕ್ಸ್ಟ್ 5ನೇದು, ಪೇಯ್ಡ್ ಕ್ಯಾಶ್ ಟುವರ್ಡ್ಸ್ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್.
ಸೊ ಇಲ್ಲಿ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ ಅಂದರೆ ಬಿಸ್ನೆಸ್ನ ರನ್ ಮಾಡಬೇಕು ಅಂದರೆ ಇವೆಲ್ಲ ನಮಗೆ ಬೇಕೇ ಬೇಕಲ್ವಾ. ಸೊ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿಗೆ 750 ರುಪೀಸು, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸು 2000 ರುಪೀಸು, ಟೆಲಿಫೋನ್ ಅಥವಾ ಫ್ಯಾಕ್ಸ್ ಚಾರ್ಜಸ್ 900 ರುಪೀಸು, ಇದನ್ನೆಲ್ಲ ಕೂಡ ಪೇಮೆಂಟ್ ಮಾಡಿದ್ದಾರೆ. ಓಕೆ, ಸೊ ಇದನ್ನು ನಾವು ಪೇಮೆಂಟ್ ವೋಚರಲ್ಲಿ ಏನೇ ಕಂಪನಿಯಿಂದ ಏನೇ ಪೇಮೆಂಟ್ ಆಗಲಿ ಅದನ್ನು ನಾವು ಯಾವುದ್ರಲ್ಲಿ ರೆಕಾರ್ಡ್ ಮಾಡ್ತೀವಿ, ಪೇಮೆಂಟ್ ವೋಚರಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಇಲ್ಲಿ ಪೇಮೆಂಟ್ ವೋಚರ್ಗೆ ಹೋಗಿ, ಪೇಮೆಂಟ್ ವೋಚರ್ಗೆ ಹೋಗಬೇಕಂದ್ರೆ ಶಾರ್ಟ್ಕಟ್ F5 ಪ್ರೆಸ್ ಮಾಡಿ ಪೇಮೆಂಟ್ ವೋಚರ್. ಇಲ್ಲಿ ಅಕೌಂಟ್ ಬಂದುಬಿಟ್ಟು ಕ್ಯಾಶ್ ಪೇಮೆಂಟ್ ಅಲ್ವಾ. ಸೊ ಕ್ಯಾಶನ್ನು ಸೆಲೆಕ್ಟ್ ಮಾಡಿ. ಸೊ ಪರ್ಟಿಕ್ಯುಲರ್ಸ್, ಸೊ ಮೊದಲನೇದಾಗಿ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ ಎಂಟರ್ ಮಾಡಿ. ಅಮೌಂಟ್ ಎಷ್ಟು ಪೇ ಮಾಡ್ತಿದ್ದೀವಿ, 750 ಎಂಟರ್ ಮಾಡಿ. ಸೊ ನೆಕ್ಸ್ಟು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ಅದನ್ನು ಕೂಡ ನೀವು ಇದರಲ್ಲೇ ಕೊಡ್ಬೋದು. ಯಾಕೆಂದರೆ ಕ್ಯಾಶ್ ಪೇಮೆಂಟ್ ಅಲ್ವಾ ಪ್ರತಿಯೊಂದಕ್ಕೂ. ಸೊ ಒಂದೇ ವೋಚರಲ್ಲಿ ನೀವು ರೆಕಾರ್ಡ್ ಮಾಡ್ಬೋದು, ಅಥವಾ ಬೇಡ ಅಂದರೆ ಸಪ್ರೇಟ್ ವೋಚರ್ಸು ಕೂಡ ಮಾಡ್ಕೋಬೋದು. ಇಲ್ಲ ನೀವು ಥ್ರೂ ಬ್ಯಾಂಕ್ ಅಥವಾ ಥ್ರೂ ಚೆಕ್ಕನ್ನು ಕೊಡೋದಾದರೆ ಕಂಪಲ್ಸರಿ ನೀವು ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಒಂದೊಂದಕ್ಕೆ ಒಂದೊಂದು ಚೆಕ್ ನಂಬರ್ ಇರುತ್ತಲ್ವಾ. ಸೊ ಸಪ್ರೇಟ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಕ್ಯಾಶ್ ಆಗಿರೋದ್ರಿಂದ ನಾವು ಒಂದೇ ವೋಚರಲ್ಲೇ ರೆಕಾರ್ಡ್ ಮಾಡ್ಬೋದು. ಸೊ ಹಾಗಾಗಿ ಇಲ್ಲೇ ರೆಕಾರ್ಡ್ ಮಾಡಿ. ಸೊ ಇಲ್ಲಿ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ನ ಸೆಲೆಕ್ಟ್ ಮಾಡಿ. ಎಷ್ಟು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, 2000 ರುಪೀಸ್ ಎಂಟರ್. ನೆಕ್ಸ್ಟು ಟೆಲಿಫೋನ್ ಆರ್ ಫ್ಯಾಕ್ಸ್ ಚಾರ್ಜಸ್, ಎಷ್ಟು ಟೆಲಿಫೋನ್ ಆರ್ ಫ್ಯಾಕ್ಸ್ ಚಾರ್ಜಸ್, 900 ರುಪೀಸ್. ಒಂದು ಗಮನಿಸಿದ್ದೀರಾ ನೀವು. ಸೊ ಈಗ ನಾವು ಕ್ಯಾಶನ್ನು ನಾವು ಬಿಸ್ನೆಸ್ಗೆ ಹಾಕಿದ್ದು 10 ಲ್ಯಾಕ್ ಅಲ್ವಾ. ಸೊ 10 ಲ್ಯಾಕಲ್ಲಿ ಇವಾಗ ನಮಗೆ ನೋಡಿ ಇಲ್ಲಿ ಕ್ಯಾಶ್ ಅಕೌಂಟಲ್ಲಿ ಎಷ್ಟಿದೆ, ಇವಾಗ ಕರೆಂಟ್ ಬ್ಯಾಲೆನ್ಸು 8,56,350 ರುಪೀಸ್ ಅಂತ ಇದೆ. ಓಕೆ, ಅಂದರೆ ಇದು ಕರೆಂಟ್ ಬ್ಯಾಲೆನ್ಸ್. ಅಂದರೆ ನಾವು ಏನೇನು ಪೇಮೆಂಟ್ಸ್ ಮಾಡ್ತಾ ಇರ್ತೀವಿ ಬಿಸ್ನೆಸ್ಸಿಂದ, ಸೊ ಅದು ನಾವು ಕ್ಯಾಶ್ ಪೇಮೆಂಟ್ ಮಾಡ್ತಿದ್ರೆ ಕ್ಯಾಶ್ ಅಕೌಂಟಿಂದ ಆಟೋಮೆಟಿಕ್ಕಾಗಿ ಅದು ಮೈನಸ್ ಆಗ್ತಾ ಬರುತ್ತೆ. ಹಾಗೇ ನಾವೇನಾದರೂ ಅಮೌಂಟನ್ನು ರಿಸೀವ್ ಮಾಡಿಕೊಂಡ್ರೆ ಅದು ಕೂಡ ಆ್ಯಡ್ ಆಗ್ತಾ ಬರುತ್ತೆ. ಇದು ಆಟೋಮೆಟಿಕ್ಕಾಗಿ ಆಗುತ್ತೆ. ಓಕೆ, ಸೊ ಈಗ ನಾವು ಎಕ್ಸ್ಪೆನ್ಸಸ್ ಮಾಡಿ ಆಯ್ತಲ್ವಾ. ಸೊ ಎಂಟರ್ ಮಾಡಿ, ಎಂಟರ್ ಕೀ ಪ್ರೆಸ್ ಮಾಡಿ, ಅಕ್ಸೆಪ್ಟ್. ಈಗ ಎಸ್ಕೇಪ್ ಕೀ ಪ್ರೆಸ್ ಮಾಡಿ. ಓಕೆ, ಸೊ ಇಲ್ಲಿ ರಿಪೋರ್ಟ್ಸ್ನ ಚೆಕ್ ಮಾಡೋಣ. ಸೊ ಬ್ಯಾಲೆನ್ಸ್ ಶೀಟ್ ಅನ್ನೋದು ನಮಗೆ ಎಷ್ಟು ಬಂದಿದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಏನು ಬಂದಿದೆ ಅನ್ನೋದನ್ನು ಚೆಕ್ ಮಾಡೋಣ. ಸೊ ಇಲ್ಲಿ ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ನಮಗೆ ರಿಪೋರ್ಟ್ಸ್ ಅಂತ ಇದೆಯಲ್ವಾ, ರಿಪೋರ್ಟ್ಸ್ ಕೆಳಗಡೆ ಬ್ಯಾಲೆನ್ಸ್ ಶೀಟ್ ಅಂತ ಇದೆ. ಸೊ ಈ ಬ್ಯಾಲೆನ್ಸ್ ಶೀಟ್ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಮಾಡಿ. ಓಕೆ, ಸೊ ನೋಡಿ ಬ್ಯಾಲೆನ್ಸ್ ಶೀಟ್ ನಮಗೆ 10,06,350 ಬಂದಿದೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ನೋಡಿ ನಮಗೆ ಏನೇನಿದೆ ಅಂತ ಹೇಳಿಬಿಟ್ಟು, ಸೊ ಲೆಫ್ಟಲ್ಲಿ ನಮಗೆ ಲಯಬಿಲಿಟೀಸ್ ಇದೆ. ಸೊ ರೈಟಲ್ಲಿ ನಮಗೆ ಅಸೆಟ್ಸ್ ಇದೆ. ಸೊ ಫಿಕ್ಸ್ಡ್ ಅಸೆಟ್ಸ್ 50,000 ರುಪೀಸ್ ಅಂದರೆ ಇದು ಫರ್ನಿಚರ್ ಪರ್ಚೇಸ್ ಮಾಡಿರೋದು. ಕರೆಂಟ್ ಅಸೆಟ್ಸು ಅಂದರೆ ಇನ್ಕ್ಲೂಡಿಂಗ್ ಕ್ಯಾಶ್ ನಮ್ಮ ಹತ್ರ ಈಗ 9,56,350 ಇದೆ. ಸೊ ಅದೇ ರೀತಿ ಸೊ ಲೋನ್ಸ್ ಲಯಬಿಲಿಟಿ ಏನೂ ತಗೊಂಡಿಲ್ಲ, ಕರೆಂಟ್ ಲಯಬಿಲಿಟೀಸ್ ಏನೂ ಇಲ್ಲ. ಕ್ಯಾಪಿಟಲ್ ಅಕೌಂಟಲ್ಲಿ ಮಾತ್ರ 10 ಲ್ಯಾಕ್ ರುಪೀಸ್ ಇದೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ 6,350 ರುಪೀಸ್. ಅಂದರೆ 6,350 ರುಪೀಸ್ ಹೇಗೆ ಬಂತು ಅಂದರೆ ನಾವು ಕಮಿಷನ್ ಅಮೌಂಟನ್ನು 10,000 ರುಪೀಸ್ನ ರಿಸೀವ್ ಮಾಡ್ಕೊಂಡ್ವಲ್ವಾ. ಸೊ ಅದು ಎಕ್ಸ್ಟ್ರಾ ಅಮೌಂಟ್ ಬಂದಿದೆ ಅಲ್ವಾ ನಮಗೆ. ಆ ಎಕ್ಸ್ಟ್ರಾ ಅಮೌಂಟಲ್ಲಿ ಮತ್ತೆ ನಾವು ಸೊ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳಿಬಿಟ್ಟು ಸಮ್ ಕ್ಯಾಶನ್ನು ಪೇ ಮಾಡಿದ್ದೀವಿ. ಸೊ ಅದು ಮೈನಸ್ ಮಾಡಿ ನಮಗೆ 6,350 ಪ್ರಾಫಿಟಲ್ಲಿ ತೋರಿಸ್ತಾ ಇದೆ. ಓಕೆ, ಸೊ ಮತ್ತೆ ಎಸ್ಕೇಪ್ ಕೀ ಪ್ರೆಸ್ ಮಾಡಿ ಗೇಟ್ವೇ ಆಫ್ ಟ್ಯಾಲಿಗೆ ಬರುತ್ತೆ. ಸೊ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಚೆಕ್ ಮಾಡಿ. ಸೊ ಇದನ್ನು ಸೆಲೆಕ್ಟ್ ಮಾಡಿ ಎಂಟರ್ ಮಾಡಿ. ಓಕೆ, ಸೊ ನೆಟ್ ಪ್ರಾಫಿಟು 6,350. ಅಂದರೆ ಗ್ರಾಸ್ ಪ್ರಾಫಿಟ್ ನಮಗೆ ಟೋಟಲ್ ಕಮಿಷನ್ ಬಂದಿರೋದು 10,000. ಅದರಲ್ಲಿ ನಮಗೆ ಎಕ್ಸ್ಪೆನ್ಸಸ್ಸನ್ನು ಮೈನಸ್ ಮಾಡಿದ್ರೆ ಬಂದಿರೋದು 6,350 ರುಪೀಸ್. ಅದೇ ರೀತಿ ನೀವು ಟ್ರಯಲ್ ಬ್ಯಾಲೆನ್ಸ್ ನೋಡಬೇಕು ಅಂತ ಹೇಳಿದ್ರೆ ಇಲ್ಲಿ ಡಿಸ್ಪ್ಲೇ ಇದೆ ನೋಡಿ. ಸೊ ಡಿಸ್ಪ್ಲೇನ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಟ್ರಯಲ್ ಬ್ಯಾಲೆನ್ಸ್ ಎಷ್ಟು ಬಂದಿದೆ, 10,10,000 ಬಂದಿದೆ. ಓಕೆ, ಸೊ ಟ್ರಯಲ್ ಬ್ಯಾಲೆನ್ಸಲ್ಲಿ ನಿಮಗೆ ಟೋಟಲ್ ಡೆಬಿಟ್ಸ್ ಮತ್ತು ಕ್ರೆಡಿಟ್ಸ್ ಎಲ್ಲ ಕೂಡ ತೋರಿಸುತ್ತೆ ನಿಮಗೆ. ಸೊ ಫಿಕ್ಸ್ಡ್ ಅಸೆಟ್ಸು, ಕರೆಂಟ್ ಅಸೆಟ್ಸು, ಇನ್ಕಮ್ಮು, ಎಕ್ಸ್ಪೆನ್ಸಸ್ಸು, ಸೊ ಪ್ರತಿಯೊಂದು ಕೂಡ ನಿಮಗೆ ಟ್ರಯಲ್ ಬ್ಯಾಲೆನ್ಸಸ್ ತೋರಿಸುತ್ತೆ. ಓಕೆ, ಸೊ ಈಗ ಎಸ್ಕೇಪ್ ಮಾಡಿ. ಇಷ್ಟು ಪೇಮೆಂಟ್ ಮತ್ತು ರೆಸಿಪ್ಟ್ ವೋಚರ್ಸ್. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ
ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಬ್ಯಾಂಕಲ್ಲಿ ಅಮೌಂಟನ್ನು ಡೆಪಾಸಿಟ್ ಮಾಡೋದು, ಅಮೌಂಟನ್ನು ವಿತ್ಡ್ರಾ ಮಾಡೋ ಅಂಥ ಟ್ರಾನ್ಸಾಕ್ಷನ್ಸ್ನ ಹೇಗೆ ರೆಕಾರ್ಡ್ ಮಾಡೋದು ಕಾಂಟ್ರಾ ವೋಚರ್ ಮುಖಾಂತರ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.